ಇವತ್ತು ಪುನೀತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮೈಸೂರು ನಗರದ ಸಮಸ್ತ ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ರವಿಯವರ ನೇತೃತ್ವದಲ್ಲಿ ಇವತ್ತಿನ ದಿನ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಸುವರ್ಣಮ್ಮ, ದೇಶಿಗೌಡರು, ಕಾಂತರಾಜು, ಎಲ್ಲ ಆಟೋ ಶಿವು ಎಲ್ಲ ಅಭಿಮಾನಿಗಳು ಇಲ್ಲಿ ಸೇರಿದ್ದೀರಿ. 1975 ಪುನೀತ್ ಅವರು ಹುಟ್ಟಿದಂಥ ಪವಿತ್ರವಾದ ದಿನ. ಡಾಕ್ಟರ್ ರಾಜ್ಕುಮಾರ್ ಅವರ ಮಯೂರ ಚಿತ್ರೀಕರಣದಲ್ಲಿ ಮೈಸೂರಿನಲ್ಲಿ ಭಾಗಿಯಾಗಿದ್ದಂಥ ಸಂದರ್ಭದಲ್ಲಿ ಅವತ್ತು ಜನನ ಆದಂಥ ದಿನ. ಆ ದಿನ ಇವತ್ತೊಂದು ದಿನ 51ಕ್ಕೆ ಪುನೀತ್ ರಾಜ್ಕುಮಾರ್ ಇವತ್ತು ಬಂದಿದ್ದಾರೆ. ಅವರು ಇದ್ದಿದ್ದರೆ ಭಾರಿ ಸಂತೋಷ ಆಗ್ತಿತ್ತು. ಇದ್ರೂ ಚಿಂತೆ ಇಲ್ಲ. ಆದರೂ ಏನು ಮಾಡೋದು, ನಾವು ಅಭಿಮಾನ ಸೂರ್ಯ ಚಂದ್ರ ಇರುವವರೆಗೂ ನಾವು ಹೇಳ್ತೀವಿ, ಪುನೀತ್ ರಾಜ್ಕುಮಾರ್ನ ಮರೆಯೋಕ್ಕೆ ಸಾಧ್ಯವೇ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಸೂರ್ಯ ಇರ್ಬೋದು, ಚಂದ್ರ ಎಲ್ಲಿದ್ರೂ ನಾವು ಹೋದ್ರೂ ಅದು ಇದ್ದೇ ಇರ್ತದೆ. ರಾಜ್ಕುಮಾರ್ ಅಭಿಮಾನ, ಪುನೀತ್ ಅಭಿಮಾನ, ಆ ಕುಟುಂಬದ ಮೇಲೆ ಇರ್ತಕ್ಕಂಥ ಅಪಾರವಾದಂಥ ನಂಬಿಕೆ, ವಿಶ್ವಾಸ, ಕಲಾವಿದರು ಅಂತ ಹೇಳಿದೆ ಕರ್ನಾಟಕದ ಆ ಕುಟುಂಬವನ್ನೇ. ಅಂಥ ಒಂದು ಕುಟುಂಬಕ್ಕೆ ನಾವೆಲ್ಲ ಮೈಸೂರಿನ ಸಮಸ್ತ ಪುನೀತ್ ಅಭಿಮಾನಿಗಳು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ಶಿವರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರ ಪರವಾಗಿ ಪುನೀತ್ ಹುಟ್ಟುಹಬ್ಬದ 51ರ ಶುಭಾಶಯ. ನಾನು ಎಂ ರಾಮೇಗೌಡ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಸ್ಥಾಪಕ ಅಧ್ಯಕ್ಷರು. ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ, ಆದರೂ ಈ ನಮ್ಮ ಜೊತೆ ಅವರೇ ಅಂತಲೇ ನಾವೆಲ್ಲ ಅಭಿಮಾನಿಗಳು ಅವ್ರ ಬಗ್ಗೆ ತುಂಬ ವಿಶ್ವಾಸ ಇಟ್ಕೊಂಡು ಇನ್ನೊಂದು ಸಾರಿ ಹುಟ್ಟಿ ಬೇಗ ಬಾ ಮಗು ಅಂತ ಕೇಳ್ಕೊತಾ ಇದ್ದೀವಿ. ಇವತ್ತು 51ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಪುನೀತ್ ರಾಜ್ಕುಮಾರ್ ಇಷ್ಟ, ರಾಜ್ಕುಮಾರ್ ಇಷ್ಟ, ಅಪ್ಪು ಫಿಲಮು. ಅಯ್ಯೋ ಯಾವ್ಯಾವುದೋ ಮರ್ತೋಗೈತೆ ಕಣಪ್ಪ. ಅಪ್ಪು, ರಾಜ್ಕುಮಾರ್ ಫಿಲಮ್ ಮಾತ್ರ 5-6 ಸಾರಿ ನೋಡ್ಬಿಟ್ಟಿದ್ದೀವಿ. ಆ ಥರನೇ ನಾವು ಒಂದು ಸ್ವಲ್ಪ ನಡ್ಕೋಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ನೋಡೋದ ಎಲ್ಲ ಅವರ ಆಶೀರ್ವಾದ. ಈ ದಿನ ಏನು ನಮ್ಮ ಕನ್ನಡ ನಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲಿ ಏನು ನಮ್ಮ ಕಣ್ಮಡಿ ಅಂತಂತೇಳಿ ನಮ್ಮ ಕನ್ನಡ ಅಭಿಮಾನಿಗಳು ಹಾಗೂ ಕನ್ನಡ ಜನತೆಗೆ ಪುನೀತ್ ರಾಜ್ಕುಮಾರು ಅಜಾಮರ. ಅವರ ಒಂದು 51ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರು ಅಪ್ಪು ಅಭಿಮಾನಿ ಹೃದಯವಂತ ಬಳಗದಿಂದ ವಿಜೃಂಭಣೆಯಾಗಿ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ನಮ್ಮ ಮೈಸೂರು ಅಪ್ಪು ಅಭಿಮಾನಿ ಬಳಗದ ಗಂಧದ ಗುಡಿ ಅಪ್ಪು ಅಭಿಮಾನಿ ಬಳಗದ ವತಿಯ ರವಿಕುಮಾರ್ ಅಧ್ಯಕ್ಷರ ವತಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಈ ಸಂತೋಷನ ಹಂಚ್ಕೊಳ್ಳೋದಕ್ಕೆ ಅವರು ನಮ್ಮ ಜೊತೆಲಿಲ್ಲ. ಯಾವಾಗಲೂ ಚಿರಋಣಿಯಾಗಿ ಮತ್ತೆ ಹುಟ್ಟಿ ಬರಲಿ ಅಂತೇಳಿ ನಾವು ಕೇಳ್ಕೊತೀವಿ. ಸಂತೋಷ್, ಮೈಸೂರು ಜಿಲ್ಲಾಧ್ಯಕ್ಷ. ಆಕಾಶ ರಿಲೀಸ್ ಆಯಿತು, ಎಲ್ಲ ದೊಡ್ಡ ಮಟ್ಟದಲ್ಲಿ ಜನರು ಹೋಗಿ ಥಿಯೇಟರ್ಗಳು ನೋಡ್ತಾ ಇದ್ರು. 51ನೇ ಬರ್ಡೇ ಯಾವ ಥರ ನೆನಪಾಗ್ತದೆ? ಇಲ್ಲ ಸರ್, ಅವರು ಜೀವಂತ ಇರಬೇಕಾಯ್ತು ಅಂತ ಅನಿಸ್ತಾ ಇದೆ. ತುಂಬ ಒಂದು ಅಮೂಲ್ಯನ ಕಳ್ಕೊಂಡಿದ್ದೀವಿ ನಾವು. ಆ ಅಮೂಲ್ಯ ಯಾವತ್ತೂ ಶಾಶ್ವತ. ಏನು ಅವರು ಮಾಡಿದಂಥ ಫಿಲಮ್ಗಳಾಗಿರ್ಬೋದು, ಅಪ್ಪು ಆಗಿರ್ಬೋದು, ಅಭಿ ಆಗ್ಬೋದು, ವೀರ ಕನ್ನಡಿಗ ಆಗ್ಬೋದು, ಎಲ್ಲನೂ ಕನ್ನಡ ಜನತೆಗೆ ಒಂದು ಸಂದೇಶವನ್ನು ಸಾರುವಂಥ ಚಿತ್ರಗಳಾಗಿರ್ತದೆ. ಅದು ಒಂದು ಇವಾಗ ರಿಲೀಸ್ ಆಗೋದಲ್ಲ, ಇನ್ನೂ ನಮ್ಮ ಮುಂದಿನ ದಿನ ಇನ್ನೂ 10 ವರ್ಷ, 20 ವರ್ಷ, 100 ವರ್ಷ ಆದರೂ ರಿಲೀಸ್ ಆದ್ರೂ ಏನು ನಾವು ಇದೇ ರೀತಿ ವಿಜೃಂಭಣೆಯಿಂದ ಅವರು ಬದುಕಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಮಕ್ಕಳುಗಳಲ್ಲಿ ಆಗ್ಬೋದು ಅಥವಾ ಬರುವಂಥ ಪೀಳಿಗೆಗಳಾಗ್ಬೋದು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳೋಂಥ ಚಿತ್ರಗಳವು. ಅವನ್ನ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಅವರು ಮತ್ತೆ ಹುಟ್ಟು ಬರಲಿ ಅಂತೇಳಿ ಈ ಮೂಲಕ ಕೇಳ್ಕೊತೀವಿ. ಇಂದು ನಮ್ಮ ಕರ್ನಾಟಕ ರತ್ನ, ಕನ್ನಡದ ಕಣ್ಮಣಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಈ ಜನ್ಮದಿನನ 51ನೇ ವರ್ಷದ ಜನ್ಮದಿನ. ಕೆಲವರೆಲ್ಲ ಹೇಳ್ತಾರೆ ಅವರಿಲ್ಲ ಅಂತ. ನಮಗೆ ಅಭಿಮಾನಿಗಳಿಗೆ ಸೂರ್ಯ ಚಂದ್ರ ಇರೋವರೆಗೂ ಅಪ್ಪು ಅವ್ರು ಇದ್ದೇ ಇರ್ತಾರೆ. ಯಾಕೆಂದರೆ ಅವರು ಮಾಡಿರೋ ಕಾರ್ಯಕ್ರಮಗಳಾಗಿರ್ಬೋದು, ಅವ್ರ ಸಮಾಜ ಸೇವೆ ಆಗಿರ್ಬೋದು, ಪ್ರತಿಯೊಬ್ಬರು ಅಭಿಮಾನಿಗಳಲ್ಲೂ ತೊಡಗಿಸ್ಕೊಂಡಿದ್ದಾರೆ. ಅವ್ರು ಮಾಡಿರೋ ಒಂದು ಸೇವೆಗಳನ್ನ ನಾವು ಅವ್ರು ಏನು ನಮಗೆ ದಾರಿ ಮಾರ್ಗ ತೋರಿಸ್ಕೊಟ್ಟು ಹೋಗಿದ್ದಾರೆ
ಅದನ್ನು ನಾವು ಅಭಿಮಾನಿಗಳೆಲ್ಲ ಸೇರ್ಕೊಂಡು ಅವ್ರು ತೋರಿಸಿರೋ ದಾರಿ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಅವ್ರು ಏನು ಕೆಲವು ವಿಚಾರಗಳಲ್ಲಿ ಎಲ್ಲರಿಗೂ ಏನು ಹೇಳಿದ್ದಾರೆ, ಕನ್ನಡನ ಪ್ರೋತ್ಸಾಹಿಸಿ, ಕನ್ನಡನ ಬೆಳೆಸಿ, ಕನ್ನಡ ಜನತೆಯನ್ನು ಎಲ್ಲರೂ ಇದು ಮಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬೆಳೆಸಿ ಅಂತ ಹೇಳ್ತಾಯಿದ್ರು. ದಯವಿಟ್ಟು ನಾವು ಇದರಲ್ಲಿ ಹೇಳೋದೇನೆಂದರೆ ಪ್ರತಿಯೊಬ್ಬರು ಕನ್ನಡ ಅಭಿಮಾನಿಗಳಿಗೆ ಎಲ್ಲರಿಗೂ ಹೇಳೋದು, ಯಾವುದೇ ಥರದಲ್ಲಿ ಸ್ಟಾರ್ ವಾರ್ ಅಂತ ಮಾಡ್ಕೊಳಕ್ಕೆ ಹೋಗಬೇಡಿ. ಅವರು ರಾಜ್ಕುಮಾರ್ ಕುಟುಂಬ ಆಗಿರ್ಬೋದು, ಇನ್ನೊಬ್ಬರೇ ಆಗಿರ್ಬೋದು, ಯಾರ ಮೇಲೂ ನಾವು ಇದಾಗೋದು ಬೇಡ. ಇವತ್ತು ಅವರು ಏನು ನಮ್ಮ ಅಪ್ಪು ಬಾಸ್ ಹೇಳ್ಕೊಟ್ಟಿದ್ದಾರೆ ಆ ರೀತಿ ಅವರ ದಾರಿ ಮಾರ್ಗದಲ್ಲಿ ಎಲ್ಲರೂ ನಡೆಯೋಣ. ಗಂಧದ ಗುಡಿ ಅಪ್ಪು ಅಭಿಮಾನಿ ಬಳಗ, ಮೈಸೂರು ಜಿಲ್ಲಾಧ್ಯಕ್ಷರು ರವಿ ಕೆ.